ಇರಾನ್ನಿಂದ ಇಸ್ರೇಲ್ ಮೇಲೆ ಬ್ಯಾಲಿಸ್ಟಿಕ್ ಮತ್ತು ಹೈಪರ್ಸಾನಿಕ್ ಕ್ಷಿಪಣಿ ದಾಳಿ ಆಗಿದೆ. ಇವರು ಕೂಡ ರಿಟಾಲಿಯೇಟ್ ಮಾಡಿದ್ದಾರೆ. 150ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ಇರಾನ್ ಅಟ್ಯಾಕ್ ಮಾಡಿದೆ. ಇಸ್ರೇಲ್ನ ಟೆಲ್ ಅವೀವಾದಲ್ಲಿ ಸೈರನ್ಗಳು ಮೊಳಗಿದ್ದು ಕೂಡ ಕಂಡು ಬಂತು. ಇರಾನ್ ಮತ್ತು ಇಸ್ರೇಲ್ ನಡುವೆ ಪರಸ್ಪರ ಕ್ಷಿಪಣಿ ದಾಳಿಗಳಾಗ್ತಾ ಇದೆ. ಬಟ್ ಇಸ್ರೇಲ್ಗೆ ಡ್ಯಾಮೇಜ್ ಆಗಿದೆಯಾ ಕೇಳಿದ್ರೆ ನಾಮಿನಲ್, ಅಂದ್ರೆ ತೀರಾ ಕಡಿಮೆ ಸಂಖ್ಯೆಯಲ್ಲಿ ಇಸ್ರೇಲ್ಗೆ ಡ್ಯಾಮೇಜ್ ಆಗಿದೆ. ಬಿಕಾಸ್ ಅವ್ರ ಹತ್ರ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ, ಜಗತ್ತಲ್ಲಿ ಇವ್ರು ಆಕ್ಚುಲಿ ಒಂದು ನಮ್ಮ ಅಂದ್ರೆ ಕರ್ನಾಟಕದ ಒಂದು 3-4 ಜಿಲ್ಲೆಗಳನ್ನು ಸೇರಿಸಿದ್ರೆ ಅಷ್ಟು ಇಸ್ರೇಲು ಅಷ್ಟು ಚಿಕ್ಕ ರಾಷ್ಟ್ರ ಆಗಿದ್ರು ಕೂಡ ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಇವ್ರಿಗೆ ಸರಿಸಾಟಿ ಯಾರೂ ಇಲ್ಲ. ಒಂದು ನಿಮಗೆಲ್ಲ ಗೊತ್ತು, ಐರನ್ ಡೋಮು, ಇನ್ನೊಂದು ತಾಡ್ ಅಂತಿದೆ, ಡೇವಿಡ್ ಸ್ಲಿಂಗ್ ಅಂತಿದೆ, ಸುಮಾರು ಏರ್ ಡಿಫೆನ್ಸ್ ಸಿಸ್ಟಮ್ ಇದಾವೆ ಇವ್ರ ಹತ್ರ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಏರ್ ಡಿಫೆನ್ಸ್ ಸಿಸ್ಟಮ್ ಕಂಪೇರ್ ಮಾಡಿದ್ರೆ ಯಾವ ದೇಶಗಳಿಗೂ ಸರಿಸಾಟಿ ಬರೋದೇ ಇಲ್ಲ. ಇವ್ರಿಗೆ ಕಾಂಪೀಟ್ ಮಾಡೋದಕ್ಕೂ ಆಗಲ್ಲ ಇಸ್ರೇಲ್ಗೆ. ಬಿಕಾಸ್ ಎಲ್ರಿಗೂ ಗೊತ್ತಿರೋದು ಕೇವಲ ಐರನ್ ಡೋಮ್ ಮಾತ್ರ. ಬಟ್ ಡೇವಿಡ್ ಸ್ಲಿಂಗ್ ಇದೆ, ತಾಡ್ ಇದೆ. ಸೊ ಯಾವ ರೀತಿ ಸಮರ್ಪಕವಾಗಿ ಎದುರಿಸ್ತಾ ಇದ್ದಾರೆ ಇರಾನ್ ದಾಳಿಯನ್ನ ಇಸ್ರೇಲ್? ಮಮತಾ, ತಾಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ, ಇದು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ದಾಳಿಯನ್ನ ತಡೆಗಟ್ಟುವಂತಹ ಒಂದು ರಕ್ಷಣಾ ಕವಚ ಅನ್ನುವಂಥದ್ದು ಕೂಡ ಒಂದು ಹೆಸರುವಾಸಿಯನ್ನು ಕೂಡ ಆಗಿರುವಂಥದ್ದು. ಪ್ರತಿ ದಾಳಿಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮಿಸೈಲ್ಗಳ ಅಟ್ಯಾಕ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಇದೆಲ್ಲವನ್ನ ಕೂಡ ಇರಾನ್ ನಡೆಸುವಂತಹ ಕ್ಷಿಪಣಿ ದಾಳಿಗೆ ತಾಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಸೇರಿದಂತೆ ಬೇರೆ ಬೇರೆ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನ ತಡೆಯುವಂತಹ ಪ್ರಯತ್ನಗಳನ್ನು ಕೂಡ ಮಾಡಲಾಗಿದೆ. ಸೊ ಹಾಗಾಗಿ ದೊಡ್ಡ ಮಟ್ಟದ ಹಾನಿ ಇಸ್ರೇಲ್ನ ಭಾಗಗಳಲ್ಲಿ ಆಗಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಈಗಾಗಲೇ ಟೆಲ್ ಅವೀವ್ ಜೊತೆಗೆ ಜೆರುಸಲೇಂ ಸೇರಿದಂತೆ ಒಂದಿಷ್ಟು ಇಸ್ರೇಲ್ನ ಪ್ರದೇಶಗಳಲ್ಲಿ ಸಣ್ಣ ಪುಟ್ಟದ ಹಾನಿಯಾಗಿದೆ. ಆದ್ರೆ ಅದನ್ನು ಹೊರತುಪಡಿಸಿ ದೊಡ್ಡ ಮಟ್ಟದಲ್ಲಿ ಹಾನಿ ಆಗಿಲ್ಲ. ಆದ್ರೆ ಇಸ್ರೇಲ್ ನಡೆಸಿದಂತಹ ಕ್ಷಿಪಣಿ ದಾಳಿಯಲ್ಲಿ ಸರ್ಫೇಸ್ ಏರ್ ಮಿಸೈಲ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಏರ್ ಮಿಸೈಲ್ಗಳನ್ನ ಬಳಸಿಕೊಂಡು ದಾಳಿಯನ್ನ ನಡೆಸಿತು. ಸೊ ಈ ದಾಳಿಯಲ್ಲಿ ಇರಾನ್ನ ಬಹುತೇಕ ಪ್ರದೇಶಗಳಲ್ಲಿ ಹೆಚ್ಚು ಹಾನಿಯಾಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಪ್ರಕಾಶ್.